ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಈ ವಿಡಿಯೋದಲ್ಲಿ ನಾವು ರಕ್ಷಿತ್ ಶೆಟ್ಟಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇತ್ತೀಚೆಗಷ್ಟೇ ರಕ್ಷಿತ್ ಶೆಟ್ಟಿ ಅವರು ಒಂದೆರಡು ಪೋಸ್ಟ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ. ಸೊ ಅದರೊಳಗೆ ನೋಡಿದ್ರೆ ಗೊತ್ತಾಗುತ್ತೆ ಅವರು ಅಯೋಧ್ಯೆಗೆ ಹೋಗಿದ್ರು ಅಂತ. ಸೊ ಅಯೋಧ್ಯೆ ಉದ್ಘಾಟನೆ ಆದಾಗಿಂದನೂ ಅಷ್ಟೇ ಎಲ್ಲರಿಗೂ ಅಲ್ಲಿಗೆ ಹೋಗಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಸೊ ಅದೇ ಥರದ ಆಸೆ ರಕ್ಷಿತ್ ಶೆಟ್ಟಿ ಅವ್ರಿಗೂ ಇತ್ತಂತೆ. ಸೊ ಅವರು ಅಯೋಧ್ಯೆ ಪೋಸ್ಟ್ಗಳನ್ನೆಲ್ಲ ಹಾಕಿ ಎಷ್ಟು ಬರೆದಿದ್ದಾರೆ ಅಂದರೆ ಅದರೊಳಗೆ ತೋರಿಸುತ್ತೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅಲ್ಲಿಗೆ ಹೋಗೋದು, ಮತ್ತು ಎಷ್ಟು ಆಸೆ ಇತ್ತು, ಎಷ್ಟು ಡಿವೋಷನಲ್ ಪರ್ಸನ್ ಕೂಡ ಅವರು ಅಂತ. ಸೊ ಇದರೊಳಗೆ ಗೊತ್ತಾಗುತ್ತೆ. ಸೊ ಹೋಗಿ ಅಲ್ಲಿಂದ ಒಂದಿಷ್ಟು ಪಿಕ್ಚರ್ಸ್ನೆಲ್ಲ ಅವರು ಶೇರ್ ಮಾಡಿದ್ದಾರೆ. ಸೊ ಅದರೊಳಗೆ ಮೇಯ್ನ್ಲಿ ಅವ್ರ ಫೋಟೋಗಿಂತ ಜಾಸ್ತಿ ಅವ್ರ ಫೋಟೋನೇ ಅವರು ಲಾಸ್ಟಿಗೆ ಹಾಕ್ಕೊಂಡಿರೋದು. ಅದಕ್ಕಿಂತ ಮುಂಚೆ ಅವ್ರು ಹಾಕಿರೋದು ರಾಮನ ಫೋಟೋ, ರಾಮನ ಒಂದು ವಿಡಿಯೋ ಎಲ್ಲ ಮಾಡಿ ಹಾಕಿದ್ದಾರೆ. ಸೊ ಅದು ಬರೆದಿದ್ರೊಳಗೆ ಕೆಲವೊಂದಿಷ್ಟು ಮಾತುಗಳು ಹೇಳಿದ್ದಾರೆ. ನಾನು ಅದು ಪೂರ್ತಿ ಹೇಳಲ್ಲ, ಯಾಕಂದರೆ ತುಂಬ ಓದಾ ಇದೆ. ಬಟ್ ಕೆಲವೊಂದಿಷ್ಟು ನನಗೆ ಯಾವುದೆಲ್ಲ ಹೇಳಬೇಕು ಅಂತ ಅನ್ನಿಸ್ತೆ ಅದನ್ನು ಹೇಳ್ತೀನಿ. ಸೊ ಅದರೊಳಗೆ ಅವರು ಮೇನ್ ಹೇಳಿದ್ದು ಅಂದರೆ ಅಯೋಧ್ಯೆ ಅದೇ ಉದ್ಘಾಟನೆ ಆದಾಗಿಂದನೂ ನೋಡಲೇಬೇಕು ಅಂತ ತುಂಬ ಆಸೆಪಟ್ಟು ಹೋಗಿದ್ದಂತೆ ಈ ಸತಿ. ಸೊ ಸ್ವಲ್ಪ ತಡ ಆಗಿರ್ಬೋದು, ಬಟ್ ಆದರೂ ಹೋಗಿ ಭೇಟಿ ನೀಡಿ ಬಂದಿದ್ದಾರೆ. ಮತ್ತು ಅವ್ರು ಹೇಳ್ತಾರೆ ತುಂಬ ಒಳ್ಳೆಯ ದರ್ಶನ ಆಯಿತು. ಆಲ್ಮೋಸ್ಟ್ 1 hour ಕೂತ್ಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಯಾವುದೇ ಮೂರ್ತಿನೂ ಈ ಲೆವೆಲಿಗೆ ನೋಡಿರಲಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲರೂ ಅಷ್ಟೇ ಅಯೋಧ್ಯೆ ಉದ್ಘಾಟನೆ ಆಗೋವಾಗೂ ಅಷ್ಟೇ ಒಂದು ಟಿ ವಿಲೇ ದೇವ್ರನ್ನ ನೋಡಿ, ರಾಮನ ನೋಡಿ ಎಷ್ಟೋ ಜನ ಕಣ್ಣಲ್ಲಿ ನೀರು ಹಾಕಿದ್ರು. ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಮೇನ್ಲಿ ಕಣ್ಣು ನೋಡಂತೂ ಯಾರಿಗೂ ಅನ್ಸೋದೇ ಇಲ್ಲ ಅದೊಂದು ಮೂರ್ತಿ ಅಂತ. ನಿಜವಾದ ಮನುಷ್ಯ ಅಲ್ಲಿ ನಿಂತ್ಕೊಂಡಿರೋ ಥರ, ನಿಜವಾಗ್ಲೂ ರಾಮನೇ ಬಂದು ಅಲ್ಲಿ ನಿಂತಿದ್ದಾರೆ ಅನ್ನೋ, ರಾಮನ ಕಣ್ಣೇ ಅನ್ನೋ ಥರ ಇದೆ. ಸೊ ಅದನ್ನ ಯಾರು ಮಾಡಿದ್ದಾರೆ ನಿಜವಾಗ್ಲೂ ಒಬ್ಬರು ಇಬ್ಬರು ಮಾಡಿರೋದು ಅಲ್ಲ, ಸ್ವಲ್ಪ ಟೀಮ್ ವರ್ಕಿಂದನೇ ಇರುತ್ತೆ. ಬಟ್ ಅದರೊಳಗೆ ನಮ್ಮ ಕರ್ನಾಟಕದವ್ರು ಕೂಡ ಇದ್ದಾರೆ ಅನ್ನೋದು ನಮಗೆ ಹೆಮ್ಮೆ ಇದೆ. ಸೊ ಅದನ್ನ ಮಾಡಿದಾರಲ್ವ, ಅಷ್ಟು ಚೆನ್ನಾಗಿ ಮಾಡಿರೋದು ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ಅದು ಯಾವುದೇ ಕಾರಣಕ್ಕೂ ಮೂರ್ತಿ ಅಂತ ಅನ್ಸಲ್ಲ, ನಿಜವಾಗ್ಲೂ ಯಾರೋ ಇದ್ದಾರೆ, ರಾಮನೇ ನಿಂತಿದ್ದಾನೆ ಅನ್ನೋ ಥರನೇ ಇದೆ ಅಂತ ಕೂಡ ಅವರು ಅದರೊಳಗೆ ಬರೆದು ತಿಳಿಸಿದ್ದಾರೆ. ಎಲ್ಲರಿಗೂ ಅಷ್ಟೇ ಅಲ್ಲಿಗೆ ಹೋಗಿ ನೋಡಿದಾಗ ಮೇನ್ ಅಟ್ರಾಕ್ಟ್ ಆಗುತ್ತೆ ಕಣ್ಣು. ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಲ್ಲಿ ತುಂಬಾ ಅವ್ರಿಗೆ ನೋಡ್ಕೊಂಬಂದಿರ್ತಾರಲ್ವ, ಖುಷಿಯಿಂದ ಅದನ್ನ ಬರೆದು ಹಾಕಿದ್ದಾರೆ ಅವರು. ಸೊ ಅಲ್ಲಿ ಹೋಗಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಅವ್ರು ಇನ್ನೊಂದು ಹೇಳಿದ್ರು, ಪ್ರತಿ ಒಂದು ಸತಿನೂ ಅಷ್ಟೇ ಯಾವುದಾದ್ರೂ ಶಿಲ್ಪಿ ಈ ಥರ ಎಲ್ಲ ಒಂದಿಷ್ಟು ಮೂರ್ತಿಗಳನ್ನೆಲ್ಲ ರೆಡಿ ಮಾಡಿದಾಗ ಅವ್ರನ್ನೆಲ್ಲ ಅಪ್ರಿಷಿಯೇಟ್ ಮಾಡೇ ಮಾಡ್ತೀವಿ. ಅದರೊಳಗೂ ಈ ಸತಿ ಇನ್ನೂ ಒಂದು ಸ್ಟೆಪ್ ಜಾಸ್ತಿ ತೊಗೊಂಡು ಅಪ್ರಿಷಿಯೇಟ್ ಇವ್ರನ್ನ ಮಾಡಬೇಕು, ಯಾಕಂದರೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ. ಸೊ ಸದ್ಯಕ್ಕೆ ಇವಾಗ ರಾಮ ಮಂದಿರಕ್ಕೆ ಹೋಗಿ ಬಂದಿದ್ದಾರೆ ರಕ್ಷಿತ್ ಶೆಟ್ಟಿ ಅವರು. ಸೊ ಎಷ್ಟೋ ಜನಕ್ಕೆ ಇನ್ನೂ ಕರ್ನಾಟಕದಲ್ಲಾಗಿರ್ಬೋದು, ಇಂಡಿಯಾದಲ್ಲೇ ಆಗಿರ್ಬೋದು, ಎಷ್ಟೋ ಜನಕ್ಕೆ ಆಸೆ ಇದೆ ಹೋಗಿ ನೋಡಬೇಕು ಅಂತ. ಸೊ ಯಾರೆಲ್ಲ ನೋಡ್ತಿದ್ದೀರಾ, ನೀವು ಯಾರೆಲ್ಲ ನೋಡಿದ್ದೀರಾ ಅಂತ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೂ ನೋಡಿಲ್ಲ, ಬಟ್ ನನಗೂ ಕೂಡ ಆಸೆ ಇದೆ ಅಲ್ಲಿ ಹೋಗಿ ನೋಡಿ ಬರಬೇಕು ಅಂತ. ಯಾಕಂದರೆ ಆ ರಾಮನ ಟಿ ವಿಲಿ ನೋಡೋಕ್ಕೆ, ಮೊಬೈಲಲ್ಲಿ ನೋಡೋಕ್ಕೆ ಅಷ್ಟು ಚೆಂದ ಇದೆ. ಇನ್ನು ಮುಂದೆ ಹೋಗಿ ನೋಡಿದಾಗ ಎಷ್ಟು ಚೆನ್ನಾಗಿರ್ಬೋದು ಅಂತ ನಾನು ಅನಿಸ್ತಿ ಆ ಒಂದು ಫೀಲ್ನ ತೊಗೋಬೇಕು. ಸೊ ನೀವು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳಿ. ಸೊ ಈ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ಸರು ರಕ್ಷಾ ರೆಡ್ಡಿ ಅಂತ, ಬ್ಯೂಟಿ ರಿಲೇಟೆಡ್ ಕಂಟೆಂಟ್ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತಾಳೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅವಳ ವೀಡಿಯೋಸ್ ಕೂಡ. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.